ಸಂಸ್ಥೆ ಅಲ್ಲ, ನಾವು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯಿಂದ ನೇರವಾಗಿ ಹೇಳ್ತಾರೆ ಒಬ್ಬ ಹಲವಾರು ರಾಜಕಾರಣಿಗಳಿಗೆ ಕೊಡಿ. ಉತ್ತರ ಕರ್ನಾಟಕ ಭಾಗದಲ್ಲಿರುವಂತ ನಾವು ಎಂ ಬಿ ಪಾಟೀಲ್ ಅಂತಂದ್ರೆ ಹಿರಿಯರು ಅಂತ ಹೇಳಿದ್ರು, ಜಾರಕಿಹೊಳಿ ಅವರು ರಾಜಕಾರಣಿಗಳಿದ್ದಾರೆ. ನಾವು ಇದು ಉತ್ತರ ಕರ್ನಾಟಕ ಸಂಘ ಇದೆಯಲ್ಲ, ಎಲ್ಲಾ ಸಂಘವನ್ನು ಒಳಗೊಂಡಂತ ಉತ್ತರ ಕನ್ನಡದ 45 ಲಕ್ಷ ಜನ ಬೆಂಗಳೂರಲ್ಲಿ 20-30 ಸಂಘಗಳಿದ್ರು. ಆ ಸಂಘದ ಒಂದು ಒಪ್ಪಂದ ಇದೆ ಅಷ್ಟೇ. ಹಾಗಾಗಿ ಇದ್ರಲ್ಲಿ ಯಾವ ಸಮುದಾಯವಾದ ಬರಲ್ಲ. ನೀವು ಸಮುದಾಯ ಅಂತ ಕೇಳಿದ್ದಕ್ಕೆ ಅದೇನೋ ಉತ್ತರವಾಗಿ ಸ್ವಲ್ಪ ಇದೆ ಅಷ್ಟೇ. ಅದು ಬಿಟ್ರೆ ಇಲ್ಲಿ ಯಾವ ಸಮುದಾಯಕ್ಕೆಲ್ಲ ಏನಿಲ್ಲ, ವ್ಯಕ್ತಿಗತವೂ ಇಲ್ಲ. ನಾವಿತ್ತು ಅನುಭವ ಉತ್ತರ ಕರ್ನಾಟಕದಲ್ಲಿ ಕೊಡ್ರಿ, ಒಂದು 10 ಉತ್ತರ ಕರ್ನಾಟಕ ಭಾಗದವರಿಗೆ ಸಚಿವ ಸ್ಥಾನ ಕೊಡಿ. ಆ ಹೆಸರು ನಮ್ದಿಸಿರುವುದು ಏನಂದ್ರೆ, ಈ ಹೆಸರು ಕೂಡ ನೀವು ಹೇಳಿದ್ರೆ, ನಾವು ಬೆಂಗಳೂರಲ್ಲಿರೋರು ಎಂ ಬಿ ಪಾಟೀಲ್ ಬಿಜಾಪುರ ಡಿಸ್ಟ್ರಿಕ್ಟ್ ಜಮಖಂಡಿ ಅವರಿಗೆ ನಾವು ಬೆಂಗಳೂರು ನನ್ನ ಊರು ಬಂದ್ಬಿಟ್ಟು ಯಾಕೆ ಡಿಸ್ಟ್ರಿಕ್ಟ್ ನಾನು ವೋಟಿಂಗ್ ಇರೋದು ಬೆಂಗಳೂರು. ಇವತ್ತು ಒಂದು ಸಂದರ್ಭ ಬಂದಿದಪ್ಪ ಅಂತಂದ್ರೆ ಸಮಸ್ಯೆ ಇಮಿಡಿಯೇಟ್ ಆಗಿ ಕರೆದು ತಾವು ಎಸ್ ಪಿ ಪಿ ಜಿ ನಮ್ಮ ಜೊತೆ ಮಾತಾಡ್ತಾರೆ. ಒಂದು ವಿಚಾರ, ಪ್ರತಿಯೊಬ್ಬ ಶಾಸಕರು ಕೂಡ ಹೆಸರಿದೆ. ಅವರು ಪ್ರತಿ ಜಿಲ್ಲಾವಾರು ಯಾವುದೇ ಒಬ್ಬ ಉತ್ತರ ಕರ್ನಾಟಕ ಭಾಗದವರು ಒಬ್ಬ ಸಂಘದವರು ಹೋದಂದ್ರೆ ನಮ್ಮ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಪತ್ರ ಬರೀತಾರೆ. ಇದು ಉತ್ತರ ಕರ್ನಾಟಕ ಕಾಳಜಿ ಅಂತ ನ್ಯಾಯವಾದ ತಮ್ಮ ನೇರವಾಗಿ ಹೇಳಿದ್ರು. ನಾವು ಶಾಸಕ ಸ್ಥಾನದ ಒಂದು ತಾಲೂಕು ಮಟ್ಟದಲ್ಲಿ ಇರುತ್ತೆ. ಅವ್ರ ಕ್ಷೇತ್ರದ ನೀವು ಹೇಳಿದ ಸತ್ಯ, 96 ಜನ ಶಾಸಕರು ಅವ್ರ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ರೆ ಎಲ್ಲರೂ ಸರಿ ಹೋಗುತ್ತೆ. ಇಲ್ಲಿ ಯಾವ ಸರಿ ಹೋಗಿದೆ ಅಂತ ಹೇಳ್ಬೇಕು. ಉತ್ತರ ಕರ್ನಾಟಕನೇ ಜ್ವಲಂತ ಶಾಸಕರು. ಈಗ ಎಲ್ಲಾ ಶಾಸಕರು ನಾವು ಒಳ್ಳೆಯವರು, ಎಲ್ಲಾ ಶಾಸಕರು ಕೆಟ್ಟವರು ಅಂತ ಹೇಳ್ತಾರೆ. ಅವ್ರ ಕ್ಷೇತ್ರದ ಅವ್ರು ಮಾಡ್ತಾರೆ. ಒಂದು ಸಚಿವ ಸ್ಥಾನ ಕ್ಷೇತ್ರ ಕೆಲವಷ್ಟು ಬೇಡಿಕೆಗಳು ಈಡೇರ್ಬೋದು ಅನ್ನೋದು ಉದ್ದೇಶ ಅಷ್ಟೇ. ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕಕ್ಕೆ ಪ್ರಾತಿನಿಧ್ಯವನ್ನು ಕೊಡಲೇಬೇಕು. ಅಷ್ಟೇ ಅಲ್ಲ, ನಿಮ್ಮ ಫಾರ್ಮರ್ ಪ್ರಕಾರ 36 ಜನ ಲಿಂಗಾಯತ ಶಾಸಕರು, ಒಟ್ಟು 130ರಲ್ಲಿ 72 ಶಾಸಕರು ಉತ್ತರ ಕರ್ನಾಟಕದವರು. ಅದಕ್ಕೋಸ್ಕರ 1:4 ಕೊಡ್ಬೇಕಲ್ಲ ನೀವು. 12 ಸಚಿವ ಸ್ಥಾನವನ್ನ ಉತ್ತರ ಕರ್ನಾಟಕ ಕೊಡಬೇಕು. ಈಗ ಮೊನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯ್ತಲ್ಲ, ಅದರಲ್ಲಿ 8 ಜನ ದಕ್ಷಿಣ ಕರ್ನಾಟಕ, 5 ಜನ ಉತ್ತರ ಕರ್ನಾಟಕ, ಒಬ್ಬರು ಕರಾವಳಿ. ಅದಕ್ಕೆ ನಾವು ಆಗ್ರಹ ಮಾಡೋದು, ಬರದನಾಡು ಬಿ ಆರ್ ಪಾಟೀಲ್ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟರೆ ಬಹಳ ಸಂತೋಷ. ದಯವಿಟ್ಟು ನಮ್ಮ ಮನವಿಯನ್ನ ಆಗ್ರಹ ತಿಳ್ಕೊಬೇಡಿ, ನಮ್ಮ ಒತ್ತಾಯ ತಿಳ್ಕೊಬೇಡಿ, ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊತೀವಿ. ಯಾವುದೇ ಕಾರಣಕ್ಕೂ ಉತ್ತರ ಕರ್ನಾಟಕ ಸಮಸ್ಯೆ ಬಂದಾಗ ಈ ಸಂಘದ ಒಕ್ಕೂಟ ನಿರಂತರವಾಗಿ ಕೆಲಸ ಮಾಡ್ತಾರೆ. ಒಂದು ಎರಡನೇದು, ನೀವು ಕಾಣುವಂತ ಮಳೆ ಕೊರತೆ ಇದೆ. ಆದ್ದರಿಂದ ಬರ ಪರಿಹಾರವನ್ನ ಕೂಡಲೇ ನೀವು ಘೋಷಿಸಿ, ಬರ ಪರಿಹಾರ ತಾಲೂಕನ್ನ ಘೋಷಿಸಿ, ಹಾಗೂ ಅದಕ್ಕೆ ಸೂಕ್ತವಾದ ನಿರ್ಧಾರವನ್ನು ತಾವು ತಗೋಬೇಕು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಾವು, ಕೂಡಲೇ ಬರ ಪರಿಹಾರಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಅಧ್ಯಯನ ತಂಡವನ್ನ ರಾಜ್ಯಕ್ಕೆ ಕಳಿಸ್ಕೊಡ್ಬೇಕು. ಎರಡನೇ ವಿಷಯ, ಅಂತಾರಾಷ್ಟ್ರೀಯ ಏರ್ಪೋರ್ಟ್ ತುಮಕೂರು ಅಥವಾ ಶಿರಾಕ್ ಮಾಡಿದ್ರೆ ಉತ್ತರ ಕರ್ನಾಟಕ 14 ಜಿಲ್ಲೆಗಳು ಬರ್ತವೆ. ನಾವು ಪ್ರತಿ ಜಿಲ್ಲೆಗೆ ಒಬ್ಬರಿಗಾದ್ರೂ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. 50% ಆದ್ರೂ ಸಿಗತ್ತೆ ಅನ್ನುವಂಥದ್ದು. ನಾವು ಅಷ್ಟು ನಮ್ಗೆ ಕೊಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅರ್ಧ ಕರ್ನಾಟಕ ಅಷ್ಟು ಜನ ಶಾಸಕರು ಆ ಭಾಗದಿಂದ ಬರ್ತಾರೆ. ಅದರಲ್ಲೂ ಈ ಸರ್ಕಾರದಲ್ಲಿ 60-70% ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ. ಹಾಗಾಗಿ ನೀವು ಅಷ್ಟು ಜನರನ್ನ ನೀವು ಇದನ್ನು ಪರಿಗಣಿಸದೇ ಇದ್ರು ಕೂಡ ಒಂದು ಜಿಲ್ಲೆಗೆ ಒಬ್ಬ ಸಚಿವರನ್ನಾಗಿ ಮಾಡಿದರೆ ಆಯಾ ಜಿಲ್ಲಾ ವ್ಯಾಪ್ತಿಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ. ಪ್ರತಿ ಜಿಲ್ಲೆಗೆ ಉತ್ತರ ಕರ್ನಾಟಕದ ಸಮಸ್ಯೆ ಏನಾಗುತ್ತೆ ಗೊತ್ತಾ, ಅಲ್ಲಿ 2-3 ಜಿಲ್ಲೆಗೆ ಒಬ್ಬರು ಸಚಿವರು ಮಾಡ್ತಾರೆ. ಅಲ್ಲಿ ಅವರು ಒಂದು KDP ಮೀಟಿಂಗಿಗೆ ಬರೋಕೆನೆ 2-3 ತಿಂಗಳು ತಗೋತಾರೆ. ಅವ್ರ ಮಿನಿಸ್ಟರ್ಸ್ಗಳು ಬರೀ ತಿಂಗಳಿಗೊಮ್ಮೆ ಮೀಟಿಂಗಿಗೆ ಬರೋದು ಕಷ್ಟ ಆಗಿಬಿಡ್ತದೆ.
ಈ ಕಡೆ ಭಾಗದವ್ರನ್ನ ಮಿನಿಸ್ಟರ್ ಮಾಡ್ತಾರೆ, ಅವರು ಒಂಥರ ಟೂರಿಗೆ ಬಂದಾಗ ಬಂದು ಹೋಗ್ತಾರೆ. ಈ ತರದೆಲ್ಲ ಸಮಸ್ಯೆಗಳು ಲೋಕಲ್ ಅವರೇ ಮಿನಿಸ್ಟರ್ ಆದ್ರೆ ಅವಾಗ ಏನಾಗುತ್ತೆ, ಆ ಜಿಲ್ಲೆ ಸಮಸ್ಯೆಗಳು ಅವ್ರಿಗೆ ಗೊತ್ತಿರ್ತದೆ, ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸೋಕೆ ಮತ್ತೆ ಜನರಿಗೆ ರೀಚ್ ಆಗ್ತಾರೆ. ಇವೆಲ್ಲ ಸ್ಥಳೀಯವಾಗಿ ಆಗುವಂತ ಕೆಲಸಗಳು. ಹಂಗಾಗಿ ನಾವು ಪ್ರತಿ ಜಿಲ್ಲೆಗಾದ್ರೂ ಒಬ್ಬ ಸಚಿವರು ಇದ್ರೆ, ನಮ್ಮವರೇ ಇದ್ರೆ, ಆಯಾ ಭಾಗದ ಆಯಾ ಜಿಲ್ಲೆಯ ಸಚಿವರು ಎಲ್ಲಾ ಪ್ರತಿ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಶಾಸಕರಿದ್ದಾರೆ. ಯಾಕಂದ್ರೆ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕು, ಆಯ್ತಾ. ಈಗ ಲಾಸ್ಟ್ ಇಯರ್ ಬಂದು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಆಯ್ತು. ಅಲ್ಲಿ ಸುಮಾರು 10.5 ಲಕ್ಷ ಕೋಟಿ ಹೂಡಿಕೆಯನ್ನು ಮಾಡಿಸಿದ್ದಾರೆ. ಇದು ಸುಮ್ಮನೆ ಹಂಗೆ ಆಗ್ಲಿಲ್ಲ, ಇವರು ಇದಕ್ಕೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಯುರೋಪ್, ಸೌತ್ ಕೊರಿಯಾ, ಜಪಾನ್, US ಎಲ್ಲ ಸುತ್ತಾಡಿ ರೋಡ್ ಶೋ ಎಲ್ಲ ಮಾಡಿ ಇದರಿಂದ ತುಂಬಾನೇ ಹಾರ್ಡ್ ವರ್ಕ್ ಹೋಗಿದೆ. ಈಗ ಉದಾಹರಣೆಗೆ ಬೆಂಗಳೂರು ಪಾಪ್ಯುಲೇಷನ್ ಎಲ್ಲ 1,40,00,000 ಎಲ್ಲ ಆಗಿದೆ ಅಂತಾನೆ. ಏನಕ್ಕಾಗಿದೆ ಅದು? ಎಲ್ಲ ಕರ್ನಾಟಕ ಭಾಗದಿಂದ ಎಲ್ಲ ಬಂದು ಇಲ್ಲೇ ಕೆಲಸಕ್ಕಂತ ಬರ್ತಾರೆ. ಓಕೆ, ಈ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಹೋದ್ರೆ IT ಹಬ್ ಅಂತ ಬ್ಯಾಂಗ್ಳೂರ್ ಆಗಿದೆ. ಓಕೆ, ಈ 10.5 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಕಂಪನಿಗಳೆಲ್ಲ ಇದು ಮಾಡಿದ್ರೆ ಜನ ಅಲ್ಲೇ ಕೆಲಸ ಮಾಡ್ತಾರೆ. ಇಲ್ಲಿ ಬರೋ ಪ್ರಮೇಯನೇ ಬರಲ್ಲ. ಸೊ ಹಾಗಾಗಿ ಆ ತರದ ಸಿಟಿಗಳನ್ನು ಕೂಡ ಉತ್ತರ ಕರ್ನಾಟಕದಲ್ಲಿ ಮಾಡಬೇಕು, ಆ ವಲಸೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ. ಮತ್ತೆ ಇನ್ನೊಂದು ಪ್ರತಿಭಾ ಪಲಾಯನ ಎಲ್ಲವೂ ಕೂಡ ಬೆಂಗಳೂರಲ್ಲೇ ಕೇಂದ್ರೀಕೃತ ಆಗ್ತಾ ಇರೋದ್ರಿಂದ ಪ್ರತಿಭಾ ಪಲಾಯನ ಹೆಚ್ಚಾಗ್ತಾ ಇದೆ. ಇದನ್ನ ತಪ್ಪಿಸಕ್ಕೆ ಉತ್ತರ ಕರ್ನಾಟಕದ ಪ್ರತಿಭೆಗಳು ಅಲ್ಲಿನೇ ಅವಕಾಶಗಳನ್ನ ಅವರಿಗೆ ಒದಗಿಸಿಕೊಟ್ರೆ ಈ ಕಡೆ ಬರುವಂಥದ್ದು. ಮತ್ತೆ ನಗರದ ಒತ್ತಡವೂ ಕೂಡ ಈಗಾಗಲೇ ಬೆಂಗಳೂರು ನಗರವನ್ನ ಒಂದು ಶುದ್ಧ ಹವೆ, ನೀರು ಇಲ್ಲದಂತ ಸ್ಥಿತಿ ಬಂದು ಎಂಥ ಒಂದು ಅವಸ್ಥೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ್ರೆ ಆ ಭಾಗದಲ್ಲಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಗ್ಬೇಕಾಗತ್ತೆ. ಅವರು ಆ ಕೆಲಸವನ್ನ ನಿರ್ವಹಿಸಲು ಅನುಕೂಲ ಆಗುತ್ತೆ. ಎಲ್ಲಾ ಸಮಸ್ಯೆಗಳು ಉತ್ತರ ಕರ್ನಾಟಕದಲ್ಲೇ ಜಾಸ್ತಿ ಇರೋದ್ರಿಂದ ದಕ್ಷಿಣ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಿ. ಇದು ಒಂದು ಅಪವಾದ ತಮ್ಮ ಮೇಲೆ ಇದೆ. ಆ ಒಂದು ಅಪವಾದನ ತಾವು ಹೋಗಲಾಡಿಸ್ಬೇಕು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಡಬೇಕು. ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ಕನಿಷ್ಠ 2 ಕೊಡಬೇಕು. ಮತ್ತೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು. ಈ ಸಲ ಬರಗಾಲ ಇರೋದ್ರಿಂದ ಬರಗಾಲದ ಒಂದು ನಿವಾರಣೆ ನಿಮಿತ್ತ ಏನೇನು ಕಾರ್ಯಗಳನ್ನ ಕೈಗೊಳ್ಳಬೇಕು ಅವೆಲ್ಲವನ್ನ ತುರ್ತಾಗಿ ಸರ್ಕಾರ ನಿರ್ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ನಿವೇದನೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಇದರ ಕಡೆ ಗಮನ ಕೊಡಿ.